ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಮುಂದಿನ 24 ಗಂಟೆಯಲ್ಲಿ ಅದ್ಭುತವಾದ ಸುದ್ದಿಗಳು ಕೇಳಿ ಬರುತ್ತದೆ. ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ಕಷ್ಟಗಳು ಮುಕ್ತಾಯವಾಗಿ ಹೊಸ ಅಧ್ಯಾಯ ಪ್ರಾರಂಭವಾಗುವಂತಹ ಸಮಯ. ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ವಿಶೇಷವಾಗಿರುವಂತಹ ಸ್ಫೋಟಕವಾದ ಭವಿಷ್ಯ ಇದರಲ್ಲಿದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆತ್ಮೀಯವಾಗಿರುವಂತಹ ಕೆಲವೊಂದಿಷ್ಟು ಜನರು ಸಹಾಯವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳು 15, 16, 17, 18, 19 ತಾರೀಕು ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವಾಗಿರುವಂತಹ ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತಾ ಇದೆ. ಅಷ್ಟೇ ಅಲ್ಲದೆ ಏಪ್ರಿಲ್ 19ನೇ ತಾರೀಕು ಅಕ್ಷಯ ತೃತೀಯ ಇರುವುದರಿಂದ ನಿಮ್ಮ ಜೀವನದಲ್ಲಿ ಚಿನ್ನದಂತಹ ಸಮಯ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಅಮಾವಾಸ್ಯೆ ಕೂಡ ನಿಮಗೆ ವಿಶೇಷವಾಗಿರುವಂತಹ ಆಶೀರ್ವಾದವನ್ನು ನೀಡ್ತಾ ಇದೆ. ಮಿಥುನ ರಾಶಿಯ ಎಲ್ಲ ಮಿತ್ರರಿಗೂ ಕೂಡ ಈ ಸಮಯ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ತಾನೇ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಏಪ್ರಿಲ್ 15ರಿಂದ 19ರವರೆಗೂ ಕೂಡ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಸಂಭವಿಸುವಂತಹ ವಿಶೇಷವಾದ ಅವಧಿ. ನಿಮ್ಮ ಬದುಕಿನಲ್ಲಿ ಸಂಭವಿಸಲಿರುವಂತಹ ಮಹತ್ತರವಾದ ಬದಲಾವಣೆ ಇಲ್ಲಿದೆ. ಇಂದಿನ ಕ್ಷಣದಿಂದ ನೀವು ಯಾವುದನ್ನು ಕೂಡ ಸ್ಪರ್ಶಿಸಿದರೂ ಅದು ಯಶಸ್ಸಿನ ಚಿಹ್ನೆಯಾಗಿ ಮಾರ್ಪಡುತ್ತದೆ. ಆ ಭಗವಂತನ ಪೂರ್ಣ ಅನುಗ್ರಹವು ನಿಮ್ಮ ಮೇಲೆ ಹರಿದು ಬಂದಿದೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಿಥುನ ರಾಶಿಯವರ ಜೀವನದ ದಿಕ್ಕು ಬದಲಾಯಿಸುವಂತಹ ಒಂದು ಸುವರ್ಣ ಮಾಹಿತಿ ಇದರಲ್ಲಿದೆ. ಯಾವುದೇ ರೀತಿಯ ಸಂದೇಹವಿಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ನೀವು ಸರಿಯಾದ ಸಮಯವನ್ನು ಕಂಡಿಲ್ಲ. ನೀವು ಏನೇ ಪ್ರಯತ್ನ ಪಟ್ಟರೂ ಅದರಲ್ಲಿ ನಿರೀಕ್ಷಿತವಾದ ಜಯ ಸಿಗುತ್ತಿಲ್ಲ. ಯಾವುದೋ ಒಂದು ರೂಪದಲ್ಲಿ ಅಡೆತಡೆಗಳು ನಿಮ್ಮನ್ನು ಸದಾ ಕಾಡುತ್ತಿದ್ದವು. ಆದರೆ ನಿಮ್ಮ ಕಾಲವೇ ಸರಿ ಇಲ್ಲ ಎಂದು ತಿಳಿದುಕೊಂಡು ನೀವು ಅನೇಕ ಬಾರಿ ನಿರಾಸೆ ಮತ್ತು ಬೇಸರ ಅನುಭವಿಸಿದ ಸನ್ನಿವೇಶಗಳು ಹೆಚ್ಚು. ಆದರೆ ಇಂದಿನಿಂದ ನಿಮ್ಮ ಪಾಲಿಗೆ ಅತ್ಯಂತ ಶುಭ ಕಾಲ ಆರಂಭವಾಗ್ತಾ ಇದೆ. ಖಂಡಿತವಾಗಿ ಧೈರ್ಯವಾಗಿ ಹೇಳಬಹುದು. ಏಕೆಂದರೆ ನಿಮ್ಮ ನಿವಾಸದಲ್ಲಿ ಇಬ್ಬರು ನಾಗದೇವತೆಗಳ ಸಂಚಾರವು ಅದೃಷ್ಟವನ್ನು ಉಂಟು ಮಾಡ್ತಾ ಇದೆ. ಆ ನಾಗದೇವತೆಗಳ ದಿವ್ಯ ಶಕ್ತಿಯು ನಿಮ್ಮನ್ನು ವಿಶೇಷವಾಗಿರುವಂತಹ ಜೀವನಕ್ಕೆ ಕರೆದೊಯ್ಯುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ನೀವು ಆಸ್ತಿ ಪಾಸ್ತಿಗಳನ್ನು ಬರಮಾಡ್ಕೊಳ್ತೀರಾ. ಹಿಂದಿನಿಂದ ಅತ್ಯಂತ ಮೌಲ್ಯಯುತವಾಗಿ ಬದಲಾಗುವಂತಹ ಕಳೆದ ಕ್ಷಣಗಳು, ಸನ್ನಿವೇಶಗಳು. ಹಲವಾರು ವರ್ಷಗಳಿಂದ ನೀವು ಮಾನಸಿಕವಾದ ವೇದನೆಯನ್ನು ಅನುಭವಿಸುತ್ತಿದ್ದೀರಾ ಮತ್ತು ಈಗ ಕೆಲವು ವೈರಿಗಳು ನಿಮ್ಮನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಲು ಮತ್ತು ನಿಮ್ಮ ಶ್ರಮವನ್ನು ವ್ಯರ್ಥ ಮಾಡಲು ಸಂಚು ಮಾಡುತ್ತಿದ್ದಾರೆ. ಅವರು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ವಿವಿಧ ರೀತಿಯ ದುಷ್ಟ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಗಳ ಹೆಸರನ್ನು ಕೂಡ ನಾನು ನಿಮಗೆ ಬಹಿರಂಗಪಡಿಸುತ್ತೇನೆ. ಆದ್ದರಿಂದ ಈ ಸಮಯ ನೀವು ಖಂಡಿತವಾಗಿ ನಿಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು ನಾವು ಹೇಳುವಂತಹ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಮೊದಲಿಗೆ ಮಿಥುನ ರಾಶಿಯವರೇ, ನೀವು ಕೆಲವು ವರ್ಷಗಳಿಂದ ಎದುರಿಸಿರುವಂತಹ ಕಷ್ಟಗಳು ಸುಲಭವಾಗಿರಲಿಲ್ಲ. ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದೇ ರೀತಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಏರಿಳಿತಗಳನ್ನು ಅನುಭವಿಸಿದ್ದೀರಾ. ಯಾವುದೇ ಕೆಲಸ ಮಾಡಿದರೂ ಕೂಡ ಎಲ್ಲವೂ ಅರ್ಧಕ್ಕೆ ನಿಂತು ಹೋಗುತ್ತಿತ್ತು. ನೀವು ಯಾರಿಗಾಗಿ ಉಳಿತಾಯ ಮಾಡಲು ಬಯಸುತ್ತಿದ್ದೀರೋ ಅಂಥವರಿಂದಲೇ ಅವಮಾನ, ಅಂಥವರಿಂದಲೇ ನೋವು ನಿಮಗೆ ಪ್ರಸಂಗವಾಗಿರುವಂಥದ್ದು ಎದುರಾಗ್ತಾ ಇತ್ತು. ಆರ್ಥಿಕವಾಗಿ ನೋಡೋದಾದರೆ ಹೂಡಿಕೆಗಳಲ್ಲಿ ಲಾಭ ಸಿಗದೇ ಇರೋದು ಅಥವಾ ಬರಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಸಿಗದೇ ಇರೋದು, ಬಹಳ ಮಾನಸಿಕವಾಗಿ ಯಾತನೆಯನ್ನು ಅನುಭವಿಸಿದ್ದೀರಾ. ಆದರೆ ನೀವು ಹಲವಾರು ವರ್ಷಗಳಿಂದ ಮೌನವಾಗಿ ನುಂಗುತ್ತಿದ್ದಂತಹ ವೇದನೆಗೆ ಮತ್ತು ನೀವು ಸುರಿಸಿದಂತಹ ಕಣ್ಣೀರಿಗೆ ಈಗ ಕೊನೆ ಹಂತ ಮತ್ತು ಮುಕ್ತಿ ಸಿಗುವಂತಹ ಸಮಯ ಅಂತ ಹೇಳಬಹುದು. ಈಗ ಮಿಥುನ ರಾಶಿಯವರ ಬದುಕಿನಲ್ಲಿ ನೀವು ಎಂದೂ ಕೂಡ ಕಲ್ಪಿಸಿಕೊಳ್ಳಲಾಗದ ಪವಾಡ ಒಂದು ಶುರುವಾಗಿದೆ. ನಿಮ್ಮ ನಿವಾಸದಲ್ಲಿ ಇಬ್ಬರು ವಿಶೇಷವಾದ ವ್ಯಕ್ತಿಗಳು ಬರುತ್ತಾರೆ. ನಿಮ್ಮನ್ನು ನಂಬಿದಂಥವರು ನಿಮ್ಮನ್ನು ಯಾವತ್ತೂ ಕೂಡ ವಿಶೇಷವಾಗಿ ನಿಮಗೆ ಜೀವನದಲ್ಲಿ ಇಲ್ಲಿಯವರೆಗೆ ಯಾರೂ ನಿಮಗೆ ತಿಳಿಸದ ಅತ್ಯಂತ ವಿಶೇಷವಾಗಿರುವಂತಹ ಸಂಗತಿಗಳು. ನೀವು ಶ್ರೀಮಂತರಾಗುವ ಬಹುಕಾಲದ ಹತ್ತಿರದ ಕನಸುಗಳು ನನಸಾಗುವಂತಹ ಸಮಯ. ನಿಮ್ಮ ಬದುಕಿನ ಒಂದು ದೊಡ್ಡ ಭವಿಷ್ಯವಾಣಿ. ಹಿಂದಿನಿಂದ ನಿಮ್ಮ ಲೋಕವು ನಿಮ್ಮ ಅಂತಸ್ತನ್ನು ನೋಡಿ ನಿಮ್ಮನ್ನು ಗೌರವಿಸುತ್ತದೆ. ಇದು ನಿಮ್ಮನ್ನು ವಿರೋಧಿಸುವಂತವರ ಹೊಟ್ಟೆ ಹುರಿಯನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತದೆ. ನೀವು ಅಂತಹ ಶತ್ರುಗಳು ಮತ್ತು ಶುಭಕರವಾದ ಸುದ್ದಿಗಳನ್ನು ಶೀಘ್ರದಲ್ಲೇ ಕೇಳ್ತೀರಾ. ನಿಮ್ಮ ಜಾತಕದಲ್ಲಿ ಈಗ ಗ್ರಹಗಳು ಅನುಕೂಲಕರವಾಗಿರುವಂತಹ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಈ ಮಾಹಿತಿಯನ್ನು ನಿಮಗೆ ನೀಡಲು ಇಷ್ಟಪಡುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಕಲ ಸಂಕಷ್ಟಗಳು ಮತ್ತು ವಿಘ್ನಗಳು ಏಕೆ ಬರುತ್ತಿವೆ ಎಂದು ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಇದಕ್ಕೆ ಮೂಲ ಕಾರಣ ನೀವು ಅರಿವಿಲ್ಲದೆ ಮಾಡಿದ ಈ ಸಣ್ಣ ದೋಷಗಳು. ಹೌದು, ಈಗ ಅದನ್ನು ಸರಿಪಡಿಸಿಕೊಳ್ಳುವಂತಹ ಕಾಲ ಪರಿಪಕ್ವವಾಗಿದೆ. ಅಂದರೆ ನೀವು ತಿಳಿದೋ ತಿಳಿಯದೆ ಮಾಡಿರುವಂತಹ ಪಾಪಕರ್ಮಗಳ ಫಲದಿಂದಾಗಿ ಹಿಂತಿರುಗದೆ ನೋಡಿದರೆ ನಿಮ್ಮ ತಪ್ಪು ಎಂದು ಭಾವಿಸದೆ ಮಾಡಿರುವಂತಹ ಹಲವಾರು ಕೆಲಸಗಳು
ನಿಮ್ಮ ಜೀವನದಲ್ಲಿ ಮುಂದೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ನೀವಿಲ್ಲಿ ಗಮನಿಸಬೇಕು. ಬೆಂಕಿಯನ್ನು ತಿಳಿದು ಮುಟ್ಟಿದರೂ ಸುಡುತ್ತದೆ, ತಿಳಿಯದೆ ಮುಟ್ಟಿದರೂ ಸುಡುತ್ತದೆ. ಹಾಗೆ ನೀವು ನೇರವಾಗಿ ಮಾಡದಿದ್ದರೂ ಆ ತಪ್ಪಿನ ಹೊಣೆ ನಿಮ್ಮ ಮೇಲೆಯೇ ಇರುತ್ತದೆ. ಆದ್ದರಿಂದ ಎಷ್ಟು ಉತ್ತಮ ಕೆಲಸಗಳನ್ನು ನಿಮ್ಮ ಬಳಿ ಬಂದರೂ ಅವು ಅರ್ಧಕ್ಕೆ ಕೈತಪ್ಪಿ ಹೋಗುತ್ತಿದೆ. ಆದರೆ ನೀವು ಇದರ ಬಗ್ಗೆ ಅತಿಯಾಗಿ ಚಿಂತಿಸುವ ಅಥವಾ ಭಯಪಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಅಂತಹ ಭೀತಿಯನ್ನು ಹೋಗಲಾಡಿಸುವಂತಹ ಮಾರ್ಗವನ್ನು ನಾವಿಲ್ಲಿ ತಿಳಿಸುತ್ತಿದ್ದೇವೆ. ಅಷ್ಟೇ ಅಲ್ಲದೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಅನೇಕವಾದ ದಾರುಣ ಸಂಚುಗಳನ್ನು ರೂಪಿಸ್ತಾ ಇದ್ದಾರೆ. ಅಂಥವರಿಂದಲೂ ಈ ದೇವರುಗಳು ನಿಮ್ಮನ್ನು ರಕ್ಷಿಸುತ್ತಾ ಬಂದಿದ್ದಾರೆ. ಒಟ್ಟಾರೆಯಾಗಿ ಆದ್ದರಿಂದ ಅವರನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಇಂದು ನಿಮ್ಮ ಸಂಸಾರದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗದಿದ್ದರೆ ಅದು ಆ ತಾಯಿ ನೀಡಿದ ಭಿಕ್ಷೆ ಎಂದು ಭಾವಿಸಬೇಕು. ನೀವು ತಿಳಿಯದೇ ಆ ದೈವಕ್ಕೆ ಅಸಮಾಧಾನ ಉಂಟು ಮಾಡಿದರೆ ಆ ಪುಟ್ಟ ಸಂತಸವೂ ಇಲ್ಲದಂತಾಗುತ್ತದೆ. ನೀವು ಕಳೆದ ಕೆಲವು ವರ್ಷಗಳಿಂದ ನೋವು, ಸಂಕಷ್ಟ, ಕಣ್ಣೀರು, ಹಣಕಾಸಿನ ಮುಗ್ಗಟ್ಟುಗಳು, ಸಾಲದ ಬಾಧೆ, ಕೆಲಸ ಮತ್ತು ಉದ್ಯಮದಲ್ಲಿನ ಹಿನ್ನಡೆ, ಶತ್ರುಗಳ ಕಾಟ ಮತ್ತು ಇನ್ನಿತರ ಅನೇಕ ತೊಂದರೆಗಳನ್ನು ಮೌನವಾಗಿ ನುಂಗಿದ್ದೀರಾ. ಈಗ ಅದೆಲ್ಲದಕ್ಕೂ ಕೂಡ ಅಂತ್ಯ ಹಾಡಲು ಈಗ ದೇವರುಗಳ ಆಶೀರ್ವಾದ ಸಜ್ಜಾಗಿದ್ದಾರೆ ಮತ್ತು ನಿಮಗೆ ಶುಭ ಸುದ್ದಿಯನ್ನು ನೀಡುತ್ತಿದ್ದಾರೆ. ರಾಜ ಮರ್ಯಾದೆ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸುದಿನ ಹತ್ತಿರದಲ್ಲಿದೆ. ನಿಮ್ಮ ಪ್ರಾಮಾಣಿಕತೆಯ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈಗ ಲಭ್ಯವಾಗುತ್ತದೆ. ನೀವು ಜೀವನದಲ್ಲಿ ಗೌರವವಾಗಿ ಸಮಾಜದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯಾಗಿ ಜೀವನವನ್ನು ನಡೆಸ್ತೀರಾ. ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷವಾದ ಮಹಿಳೆಯ ಆಗಮನ ಖಂಡಿತವಾಗಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ, ನಿಮಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನವನ್ನು ಪಡೆಯುವುದಕ್ಕೆ ಸಹಾಯ ಮಾಡ್ತಾರೆ. ನಿಮ್ಮನ್ನು ಹಿಂದೆ ಇಳಿಸಿದಂಥವರು ಇಂದು ನಿಮ್ಮ ಮುಂದೆ ಬಂದು ಕ್ಷಮೆ ಕೇಳುವ ಕಾಲ ಕೂಡಿ ಬರುತ್ತದೆ. ವಿಧಿಯು ನಿಮ್ಮ ಹಣೆ ಬರಹದಲ್ಲಿ ಈ ಶುಭ ಭವಿಷ್ಯವನ್ನು ಬರೆದಿದ್ದಾರೆ ಎಂದು ಖಚಿತವಾಗಿ ಹೇಳಬಹುದು. ವಿಜಯಲಕ್ಷ್ಮಿಯು ನಿಮ್ಮನ್ನು ಆವರಿಸುವಂತಹ ಸಮಯ ಸಮೀಪದಲ್ಲಿದೆ. ಆದರೆ ಮನುಷ್ಯನಿಗೆ ತಾಳ್ಮೆ ಮತ್ತು ಶ್ರದ್ಧೆ ಇದ್ದಾಗ ದೇವರು ಎಲ್ಲವನ್ನ ಕರುಣೆ ಮಾಡ್ತಾನೆ. ಭಗವಂತ ನೀಡಲು ಆರಂಭಿಸಿದರೆ ಅದನ್ನು ಸ್ವೀಕರಿಸಲು ಶಕ್ತಿ ನಿಮ್ಮಲ್ಲಿರಬೇಕು. ಬೇರೆಯವರ ಅಸೂಯೆ ಪಡುವಂತಹ ಸಮೃದ್ಧಿಯನ್ನು ಅವನು ನಿಮಗೆ ದಯಪಾಲಿಸುತ್ತಿದ್ದಾನೆ. ದೇವರು ನಿಮಗೆ ಮುಂದಿನ ಹಲವಾರು ತಲೆಮಾರುಗಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ಸುಖ ಮತ್ತು ಸಂಪತ್ತನ್ನು ನೀಡುತ್ತಿದ್ದಾನೆ. ಆದರೆ ಈ ಸೌಭಾಗ್ಯದ ಜೊತೆಗೆ ಒಂದು ಕಹಿ ಸತ್ಯವನ್ನು ಸಹ ನಾವು ಹೇಳಲೇಬೇಕು. ಮಿಥುನ ರಾಶಿಯವರ ಬದುಕಿನಲ್ಲಿ 3 ಪ್ರಬಲವಾದ ಶತ್ರುಗಳು ಕಾಣಿಸಿಕೊಂಡಿದ್ದಾರೆ. ಅವರು ಯಾರೋ ಅಪರಿಚಿತರಲ್ಲ, ಬದಲಾಗಿ ನಿಮಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥವರೇ ಆಗಿದ್ದಾರೆ. ಅವರು ನಿಮ್ಮನ್ನು ಅತಿಯಾಗಿ ಹಚ್ಚಿಕೊಂಡಂತೆ ನಟಿಸುತ್ತಾರೆ ಮತ್ತು ನಿಮ್ಮ ಎದುರು ಬಹಳ ಮೃದುವಾಗಿ ನಡೆದುಕೊಳ್ತಾ ಇದ್ದಾರೆ. ನಿಮ್ಮ ಹಿತೈಷಿಗಳಂತೆ ಕಾಣಿಸಿಕೊಳ್ಳುವಂತಹ ಅವರು ನೀವು ಹೇಳುವಂತಹ ಪ್ರತಿಯೊಂದು ಮಾತನ್ನು ಕೇಳುವಂತೆ ನಟಿಸಿ ಬಹಳ ವಿನಯದಿಂದ ವರ್ತಿಸುತ್ತಿದ್ದಾರೆ. ನಿಮ್ಮ ಹೇಳಿಕೆಯನ್ನು ಬಯಸುವರಂತೆ ತೋರಿಸಿಕೊಳ್ತಾರೆ. ಆದರೆ ಅವರ ನಿಜವಾದ ಗುಣ ಮತ್ತು ಆಂತರಿಕವಾದ ಮನಸ್ಥಿತಿ ನಿಮಗೆ ತಿಳಿದರೆ ನೀವು ಖಂಡಿತವಾಗಿ ದಿಗ್ಭ್ರಮೆಗೆ ಒಳಗಾಗ್ತೀರಾ. ಅವರು ನಿಮ್ಮನ್ನು ಎಷ್ಟು ಮಟ್ಟಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ವಿವರಿಸಲು ಸಾಧ್ಯವಿಲ್ಲ. ಅವರು ನಿಮ್ಮ ಕೇವಲ ಆಸ್ತಿಯನ್ನ ಮಾತ್ರ ನೋಡುತ್ತಿಲ್ಲ, ಅವರು ನೀವು ಕಷ್ಟಪಟ್ಟು ಕೂಡಿಸಿದಂತಹ ಹಣದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರಿಗೆ ನಿಮ್ಮ ನೆಮ್ಮದಿಯನ್ನು ಕಂಡರೆ ಆಗೋದಿಲ್ಲ ಮತ್ತು ಅವರಿಗೆ ಸಾಧ್ಯವಿರುವ ಎಲ್ಲ ಮಾರ್ಗದಿಂದಲೂ ಕೂಡ ಮೂಲಕ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತಿದ್ದಾರೆ. ಅವರು ನಿಮ್ಮ ಮುಂದೆ ನಿಮ್ಮ ಪರವಾಗಿ ಮಾತನಾಡ್ತಿದ್ದಾರೆ, ಆದರೆ ನಿಮ್ಮ ಅಲ್ಲಿಂದ ಹೋದ ತಕ್ಷಣ ನಿಮ್ಮ ಬೆನ್ನ ಹಿಂದೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡ್ತಾರೆ. ನಿಮ್ಮ ಗೌರವಕ್ಕೆ ಚ್ಯುತಿ ತರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ಮಾಡದೇ ಇರುವಂತಹ ತಪ್ಪುಗಳಿಗೆ ನಿಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. ಅವರು ಜನರ ಮಧ್ಯೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಕಲ್ಪನೆಯನ್ನು ಮೂಡಿಸ್ತಾ ಇದ್ದಾರೆ. ನಿಮ್ಮ ಅನ್ನವನ್ನು ಉಂಡು ನಿಮಗೆ ದ್ರೋಹ ಬಗೆಯುವಂತಹ ಕೆಲಸ ಮಾಡ್ತಿರುವಂತಹ ಶತ್ರುಗಳು, ನೀವು ಅವರಿಗೆ ಯಾವುದೇ ಕೆಟ್ಟದನ್ನು ಮಾಡಿಲ್ಲ ಮತ್ತು ಅವರಿಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದೀರಾ. ಅನೇಕ ಬಾರಿ ಅವರ ಬಳಿ ಹಣವಿಲ್ಲದಿದ್ದಾಗಲೂ ಕೂಡ ನೀವು ಅವರಿಗೆ ಉದಾರವಾದ ಸಹಾಯ ಮಾಡಿದ್ದೀರಾ. ಆದರೆ ಇಂದು ಅವರು ನಿಮ್ಮ ಉಪಕಾರವನ್ನೇ ಮರೆತು ನಿಮಗೆ ತೊಂದರೆ ಕೊಡ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣವೆಂದರೆ ಅವರಿಗೆ ನಿಮ್ಮ ಪ್ರಗತಿಯನ್ನು ಸಹಿಸಲು ಆಗುತ್ತಿಲ್ಲ. ಅವರು ನಿಮ್ಮಂತೆ ಇರಲು ಸಾಧ್ಯವಾಗುತ್ತಿಲ್ಲ ಎಂಬ ಕೀಳರಿಮೆ ಕಾಡುತ್ತಿದೆ. ನಿಮ್ಮ ಕುಟುಂಬದ ಗೌರವ ಮತ್ತು ಸಂಪ್ರದಾಯ ಮತ್ತು ನಡವಳಿಕೆಗಳು ಅವರಿಗೆ ಅಸೂಯೆಯನ್ನು ತರುತ್ತಿದೆ. ಅದಕ್ಕಾಗಿ ಅವರು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಸಂತೋಷ, ಸಣ್ಣ ಬದಲಾವಣೆಯನ್ನು ಸಹ ಸಹಿಸಿಕೊಳ್ಳುತ್ತಿಲ್ಲ ಮತ್ತು ನಿಮ್ಮ ಸುಖ ಶಾಂತಿಯನ್ನು ಕಿತ್ತುಕೊಳ್ಳಲು ಹವಣಿಸುತ್ತಿದ್ದಾರೆ. ಆದ್ದರಿಂದ ನೀವು ಅಂತಹ ಕಪಟ ವ್ಯಕ್ತಿಗಳ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಖಂಡಿತವಾಗಿ ಯಾವಾಗ ನೀವು ಅಂತಹ ಕೆಟ್ಟ ಜನರ ಸಹವಾಸವನ್ನು ಬಿಟ್ಟು ಬಿಡುತ್ತೀರೋ ಆಗ ಮಾತ್ರ ನೀವು ನಿರಾಳವಾಗಿರಲು ಸಾಧ್ಯವಾಗುತ್ತದೆ. ನೀವು ಅವರೊಂದಿಗಿನ ಸಂಬಂಧವನ್ನು ಕಳೆದುಕೊಂಡಾಗ ಮಾತ್ರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಅಂತಹ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರಗಳು ಸಾಮಾನ್ಯವಾಗಿ ಎಸ್ ಅಥವಾ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಇಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ರೆ ಅವರ ಉದ್ದೇಶ ಪ್ರತಿಯೊಂದು ಕೂಡ ಅವಮಾನಿಸೋದಿಲ್ಲ, ಆದರೆ ಅವರು ನಿಮ್ಮ ಸುತ್ತಮುತ್ತಲಿನ ಅಸಲಿ ಗುಣವನ್ನು ನೀವು ತಿಳಿದುಕೊಳ್ಬೇಕು. ಕೆಲವು ಚಿಹ್ನೆಗಳಿಂದ ಗುರುತಿಸಬಹುದು. ಅವರು ನಿಮ್ಮ ಮುಂದೆ ಅತಿಯಾಗಿ ಪ್ರೀತಿ ತೋರಿಸದೇ ಇದ್ದರೂ ಅಥವಾ ನಿಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಹೋದರೂ ಅಥವಾ ನಿಮ್ಮನ್ನು ನೋಯಿಸುವಂತೆ ವರ್ತಿಸಿದರೂ ಅವರನ್ನು ಗುರುತಿಸಲು ಸುಲಭ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನೀವು ಅವರ ನೈಜ ಮುಖವನ್ನು ಕಾಣಬಹುದು. ನಾವು ಹೇಳಿದ ಅಕ್ಷರಗಳಿರುವ ವ್ಯಕ್ತಿಗಳಿಂದ ನೀವು ಅಂತರವನ್ನು ಕಾಪಾಡಿಕೊಳ್ಳೋದು ಒಳ್ಳೆಯದು, ಏಕೆಂದರೆ ಅವರು ನಿಮಗೆ ನರಿಗಳಂತೆ ಕುತಂತ್ರ
ಮಂತ್ರಿಗಳು ಅವರನ್ನ ನೀವು ಕುರುಡರಾಗಿ ನಂಬುತ್ತಾ ಹೋದರೆ ನೀವು ನಿಮಗೆ ಹಳ್ಳ ತೊಡಿಕೊಂಡಂತಾಗುತ್ತದೆ. ನಿಮ್ಮ ಸೌಭಾಗ್ಯವು ಕೂಡ ನಿಮ್ಮಿಂದ ದೂರವಾಗುತ್ತದೆ. ಈಗ ಎಲ್ಲವನ್ನ ದೂರ ಮಾಡೋದಕ್ಕೆ ದೇವರ ಆಶೀರ್ವಾದದ ಮೂಲಕ ಒಬ್ಬ ವಿಶೇಷವಾದ ಮಹಿಳೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಿದ್ದಾರೆ. ಈಗ ಹೊಸ ವ್ಯಕ್ತಿಯ ನಿಮ್ಮ ಜೀವನದ ಒಂದು ವಿಶೇಷವಾದ ಮುಖ್ಯವಾದ ಭಾಗವಾಗಿರ್ತಾರೆ. ನೀವು ಜಾಗರೂಕರಾಗಿರೋದು ಹೇಗೆ, ಎಲ್ಲರನ್ನ ಯಾವ ರೀತಿ ಪರೀಕ್ಷೆ ಮಾಡಬೇಕು ಮತ್ತು ಯಾರನ್ನ ನಂಬಬೇಕು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಅವರು ತಿಳಿಸಿಕೊಡ್ತಾರೆ. ನಿಮ್ಮ ಸ್ನೇಹವನ್ನ ಅವರು ಮನಸ್ಫೂರ್ತಿಯಾಗಿ ಗೌರವಿಸುತ್ತಾರೆ. ಖಂಡಿತವಾಗಿ ನೀವು ಸುಲಭವಾಗಿ ನಿಮ್ಮ ರಹಸ್ಯಗಳನ್ನು ಅವರ ಮುಂದೆ ಹೇಳಿಕೊಳ್ಳಬಹುದು. ಅವರನ್ನು ಅಪರಿಚಿತರಾಗಿ ನಂಬಬೇಡಿ. ಆದರೆ ನಿಮ್ಮ ಜೀವನಕ್ಕೆ ಅವರು ಬಂದ ನಂತರ ಆಗುವಂತಹ ಬದಲಾವಣೆಗಳನ್ನು ನೋಡಿ ಅವರ ಮೇಲೆ ಇರುವಂತಹ ಪ್ರೀತಿ, ವಿಶ್ವಾಸ, ಗೌರವ ಹೆಚ್ಚಿಗೆ ಆಗುತ್ತೆ. ಮಿಥುನ ರಾಶಿಯವರ ಅಧಿಪತಿ ಬುಧ ಗ್ರಹ ಆಗಿರೋದ್ರಿಂದ ನೀವು ವಿಡಿಯೋದಲ್ಲಿ ನಾವು ಸೂಚಿಸಿರುವಂತಹ ಸಣ್ಣ ಪರಿಹಾರವನ್ನು ತಪ್ಪದೆ ಮಾಡಬೇಕು. ಮಿಥುನ ರಾಶಿಯವರು ಯಾವುದೇ ವ್ಯಕ್ತಿತ್ವದಲ್ಲಿದ್ದರೂ ಕೂಡ, ವೃತ್ತಿಯಲ್ಲಿದ್ದರೂ ಕೂಡ ತಮ್ಮ ಕೆಲಸದಲ್ಲಿ ಬಹಳ ನಿಷ್ಠೆ ಮತ್ತು ಜವಾಬ್ದಾರಿಯಿಂದ ಇರ್ತಾರೆ. ಅನೇಕ ರೀತಿಯಾಗಿ ತಾರ್ಕಿಕವಾಗಿ ಆಲೋಚನೆ ಮತ್ತು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಅವರನ್ನ ವೃತ್ತಿಯ ಜೀವನದಲ್ಲಿ ಉತ್ತುಂಗಕ್ಕೆ ಕರೆದೊಯ್ಯುತ್ತದೆ. ಯಾರಾದರೂ ಇವರ ಮುಂದೆ ಮಧುರವಾಗಿ ಮಾತನಾಡಿದರೆ ಇವರು ಬೇಗನೆ ಪ್ರಭಾವಕ್ಕೆ ಒಳಗಾಗ್ತಾರೆ. ಅಷ್ಟೇ ಅಲ್ಲದೆ ಇವರಲ್ಲಿ ಅತ್ಯುತ್ತಮವಾದ ನಾಯಕತ್ವದ ಗುಣ ಇರುತ್ತದೆ. ಇದರಿಂದಾಗಿ ಇವರು ಉತ್ತಮವಾದ ಟೀಮ್ ಲೀಡರ್ ಆಗಿ ಹೆಸರು ಗಳಿಸಿಕೊಳ್ತಾರೆ. ಅಷ್ಟೇ ಒತ್ತಡ ಪರಿಸ್ಥಿತಿ ಇದ್ರೂ ಕೂಡ ಎಲ್ಲವನ್ನ ನಗುಮುಖದಿಂದ ಅವರು ನಿಭಾಯಿಸುವಂತಹ ಮನಸ್ಥಿತಿ, ಅವರ ಬರವಣಿಗೆಯ ಶೈಲಿ ಕೂಡ ಅದ್ಭುತವಾಗಿ ಪ್ರಭಾವಶಾಲಿಯಾಗಿರುತ್ತದೆ. ಇವರು ಬಹಳ ಬುದ್ಧಿವಂತರು ಮತ್ತು ಆರ್ಥಿಕ ವ್ಯವಹಾರದಲ್ಲಿ ಜಯಶಾಲಿಗಳಾಗಿರ್ತಾರೆ. ಹಣಕಾಸಿನ ಹೂಡಿಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಷ್ಟೇ ಅಲ್ಲದೆ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ರಾಶಿಯ ಶುಕ್ರ ಗ್ರಹದ ಅನುಗ್ರಹಕ್ಕೂ ಕೂಡ ಪಾತ್ರರಾಗ್ತೀರಾ. ಶುಕ್ರ ಗ್ರಹನನ್ನ ಪ್ರಸನ್ನಗೊಳಿಸಲು ಅನಗತ್ಯವಾಗಿ ವಿಶೇಷವಾಗಿರುವಂತಹ ತೊಂದರೆಗಳಿಂದ ಹೊರಗೆ ಬರಲು ಶುಕ್ರನು ಭಾಗ್ಯ, ಐಶ್ವರ್ಯ, ಪ್ರೇಮ ಮತ್ತು ಸಕಲ ಸೌಖ್ಯಗಳನ್ನು ನೀಡ್ತಾ ಇದ್ದಾನೆ. ನಿಮ್ಮ ಜೀವನದಲ್ಲಿ ಶುಕ್ರನ ಅನುಗ್ರಹಕ್ಕೋಸ್ಕರ ಮಾತ್ರ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣಲು ಸಾಧ್ಯವಾಗುತ್ತೆ. ಶುಕ್ರನನ್ನ ತೃಪ್ತಿಪಡಿಸಿ ನೀವು ಚಿಕ್ಕ ಉಪಾಯವನ್ನು ಮಾಡಬೇಕು. ಅದೇನೆಂದರೆ ನಿಮ್ಮ ಕೈಗೆ ಒಂದು ಉತ್ತಮವಾದ ಮತ್ತು ಮೌಲ್ಯಯುತವಾದ ಗಡಿಯಾರವನ್ನು ಧರಿಸೋದು. ಗಡಿಯಾರವನ್ನು ಧರಿಸುವಂತಹ ಮೂಲಕ ನಿಮ್ಮ ಬದಲಾವಣೆಯನ್ನು ಆರಂಭಿಸಬಹುದು. ಇದು ಕೇವಲ ಸಮಯ ನೋಡುವ ಸಾಧನವಲ್ಲ, ನಿಮ್ಮ ಅದೃಷ್ಟದ ಚಕ್ರವನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಇದನ್ನು ಗಂಡಸರು ಅಥವಾ ಹೆಂಗಸರು ಯಾರಾದರೂ ಮಾಡಬಹುದು. ನಿಮ್ಮ ಮಣಿಕಟ್ಟಿಗೆ ಒಂದು ಉತ್ತಮವಾಗಿರುವಂತಹ ಒಂದು ಗಡಿಯಾರವನ್ನು ಕೊಂಡುಕೊಳ್ಬೇಕು. ಆದರೆ ಈ ಒಂದು ವಿಶೇಷವಾದ ಗಡಿಯಾರವನ್ನು ನಿಮ್ಮ ಪ್ರೀತಿ ಪಾತ್ರರೇ ತಂದುಕೊಡ್ತಾರೆ. ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೆ ಕೂಡ ನಿಮ್ಮ ಜೀವನದಲ್ಲಿ ಬರುವಂತಹ ಹೊಸದಾದ ವ್ಯಕ್ತಿ ನಿಮಗೆ ಗಡಿಯಾರದ ಒಂದು ಗಿಫ್ಟನ್ನು ಕೊಡ್ಬೋದು. ಅದನ್ನು ಪಡೆದುಕೊಂಡ ನಂತರ ನಿಮಗೆ ಮನಸ್ಫೂರ್ತಿಯಾಗಿ ಅನಿಸುತ್ತದೆ, ಇವರೇ ನಮ್ಮ ಜೀವನ ಸಂಗಾತಿ ಅಥವಾ ಇವರೇ ನಮ್ಮ ಸ್ನೇಹಿತರು, ಇವರೇ ನಮ್ಮ ಮಾರ್ಗದರ್ಶಕರು ಎನ್ನುವಂತಹ ಬಲವಾದ ನಂಬಿಕೆ ನಿಮ್ಮಲ್ಲಿ ಮೂಡುತ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಎದುರಾಗುವಂತಹ ಕೆಟ್ಟಗಳಿಗೆ ದೂರವಾಗಿ ಶುಭ ಸಮಯವು ನಿಮ್ಮನ್ನು ಹಪ್ಪಿಕೊಳ್ಳುತ್ತದೆ. ಶುಕ್ರ ಗ್ರಹಕ್ಕೆ ಸರಿಯಾದ ಜೊತೆ ಬಹಳ ಅನುಭವಿ ಆಗಿರುವಂತಹ ಸಂಬಂಧವಿರೋದ್ರಿಂದ ನೀವು ಈ ಗಡಿಯಾರವನ್ನು ಧರಿಸಿದಾಗ ಅದು ನಿಮ್ಮ ಗ್ರಹಗತಿಗಳನ್ನು ಉತ್ತಮಗೊಳಿಸುತ್ತದೆ. ನೀವು ಪ್ರತಿದಿನವೂ ಆ ಗಡಿಯಾರವನ್ನು ಧರಿಸೋದನ್ನು ರೂಢಿ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಬರುವಂತಹ ಹೊಸ ವ್ಯಕ್ತಿಯನ್ನು ಗೌರವಿಸಿ. ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ವಿಶೇಷವಾದ ದಿಕ್ಕನ್ನು ರೂಪಿಸಿಕೊಡ್ತಾರೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ. ಆ ಶತ್ರುಗಳಿಂದ ಕೂಡ ನಿಮಗೆ ಸರಿಯಾದ ಪರಿಹಾರವನ್ನು ಸೂಚಿಸಿಕೊಡ್ತಾರೆ. ಒಟ್ಟಾರೆಯಾಗಿ ಅವರು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಮಹಿಳೆಯು ನಿಮಗೆ ಸ್ನೇಹಿತೆ ಆಗಿರಬಹುದು, ವೃತ್ತಿ ಜೀವನದಲ್ಲಿ ಪರಿಚಯವಾಗಬಹುದು, ಸಂಬಂಧಿಕರಾಗಿರಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದ ಉತ್ತಮವಾದ ಶಿಖರಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುವಂತಹ ಏಣಿಯಾಗ್ತಾ ಹೋಗ್ತಾರೆ. ಇನ್ನು ನಿಮ್ಮ ಕೆಲಸಕ್ಕೆ ಹೋಗುವಾಗ ಅಥವಾ ವ್ಯಾಪಾರ ವ್ಯವಹಾರದ ಸ್ಥಳಕ್ಕೆ ತೆರಳುವಾಗ, ಯಾವುದಾದ್ರೂ ವಿಶೇಷವಾದ ಕಾರ್ಯಕ್ಕೆ ಹೊರಡುವಾಗ ನೀವು ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ಒಂದು ವಿಶೇಷವಾದ ವಸ್ತುವನ್ನು ಇಟ್ಕೊಳ್ಬೇಕು. ಅದು ಪಚ್ಚ ಕರ್ಪೂರ. ಪಚ್ಚ ಕರ್ಪೂರದಲ್ಲಿ ಒಂದು ವಿಶೇಷವಾಗಿರುವಂಥ ಸುಗಂಧ ದ್ರವ್ಯ ಇರುತ್ತದೆ. ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಉತ್ತಮವಾಗಿರುವಂತಹ ಗುಣಮಟ್ಟದ ಆಗಿರುವಂತಹ ವೃತ್ತಿ ಜೀವನದ ಪ್ರಗತಿಗೆ ಬಹಳ ಪೂರಕವಾಗಿರುತ್ತದೆ. ಅದಲ್ಲದೆ ಇದರಿಂದ ನೀವು ಸುವರ್ಣ ಕಾಲವನ್ನು ಪ್ರಾರಂಭಿಸಬಹುದು. ಈ ರಹಸ್ಯ ಮಾಹಿತಿಯನ್ನು ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿದ ಬಳಿಕವೇ ನಿಮಗೆ ತಿಳಿಸಲಾಗುತ್ತಿದೆ. ಆದ್ದರಿಂದ ಮಿಥುನ ರಾಶಿಯವರು ಉತ್ತಮವಾಗಿರುವಂತಹ ಗಡಿಯಾರವನ್ನು ಧರಿಸಬೇಕು. ಪಚ್ಚ ಕರ್ಪೂರವನ್ನು ಜೊತೆಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಸೌಭಾಗ್ಯವನ್ನು ತರುತ್ತದೆ. ಸಕಲ ದಿಕ್ಕುಗಳಿಂದ ನಿಮಗೆ ಧನಲಾಭವಾಗುತ್ತದೆ. ಇದರ ಜೊತೆಗೆ ಸುಗಂಧ ದ್ರವ್ಯವನ್ನ ಅಥವಾ ಅತ್ತರನ್ನ ಬಳಸೋದನ್ನ ಮರಿಬೇಡಿ. ಅತಿ ಗಾಢವಾದ ಮನಸ್ಸಿಗೆ ಮೃದು ನೀಡುವಂತಹ ಸುವಾಸನೆಯ ದ್ರವ್ಯವನ್ನ ಬಳಸಿದಾಗ ನೀವು ಯಾವುದೇ ಕೆಲಸಕ್ಕೆ ಹೊರಡುವಾಗ ಸ್ನಾನ ಮುಗಿಸಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮತ್ತು ಅದರ ಮೇಲೆ ಲಘುವಾದ ಸುಗಂಧವನ್ನ ಹಚ್ಚಿಕೊಳ್ಳಿ. ಏಕೆಂದರೆ ಮಹಾಲಕ್ಷ್ಮಿಯು ಅಂತಹ ಪರಿಮಳಕ್ಕೆ ಬೇಗನೆ ಆಕರ್ಷಿತಳಾಗ್ತಾಳೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಸಂದಿಗೆ ಅಂಗಡಿಯಲ್ಲಿ ಸಿಗುವಂತಹ ಜಾವತ್ ಪೌಡರ್ ಅನ್ನ ತಂದು ಇಟ್ಕೊಳ್ಳಿ. ಆ ಒಂದು ಸಣ್ಣ ಜಾವತ್ ಪೌಡರ್ ನಿಮ್ಮ
ಜೀವನದಲ್ಲಿ ದೊಡ್ಡ ಮ್ಯಾಜಿಕನ್ನು ಮಾಡುತ್ತದೆ. ಅದನ್ನು ಪ್ರತಿದಿನ ಹಣೆಗೆ ಹಚ್ಚಿಕೊಂಡು ಹೋಗೋದ್ರಿಂದ ಖಂಡಿತವಾಗಿ ನಿಮಗೆ ಶುಭ ಲಾಭ ಬರುತ್ತದೆ. ಏಕೆಂದರೆ ಅದರ ಸುವಾಸನೆ ಅಷ್ಟೊಂದು ಪರಿಮಳಯುಕ್ತವಾಗಿರುತ್ತೆ. ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ. ನೀವು ಹೋದ ಕಡೆ ನಿಮ್ಮನ್ನು ಬರುವಂತಹ ಸುಗಂಧವು ಬೇರೆಯವರಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಆಲೋಚನೆಗಳನ್ನು ಹೋಗಲಾಡಿಸುತ್ತೆ. ನಿಮ್ಮ ಬಗ್ಗೆ ಗೌರವ ಮೂಡುವಂತೆ ಮಾಡುತ್ತದೆ. ಇದು ನಿಮ್ಮ ವ್ಯಕ್ತಿತ್ವದ ಘನತೆಯನ್ನು ಹೆಚ್ಚಿಸುತ್ತದೆ. ಕೈತಪ್ಪಿ ಹೋದ ಅವಕಾಶಗಳು ಕೂಡ ನಿಮ್ಮ ಬಳಿಗೆ ಮರಳಿ ಬರುತ್ತದೆ. ಆದ್ದರಿಂದ ಪ್ರತಿದಿನ ಲಘು ಸುಗಂಧವನ್ನು ಬಳಸೋದು ಬಹಳ ಶ್ರೇಷ್ಠ. ನಿಮಗಾಗಿ ನೀವು ಹಣವನ್ನು ಖರ್ಚು ಮಾಡಿಕೊಳ್ಳಿ. ನಿಮ್ಮ ಸಂತೋಷಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು. ನಂತರ ನೀವು ಕುಟುಂಬ ಮತ್ತು ಮನೆ ಮಕ್ಕಳು ಎಲ್ಲವನ್ನ ನೋಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತೀರಾ. ಮೊದಲಿಗೆ ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ. ನಿಮ್ಮ ಜೀವನ ಶೈಲಿಯನ್ನು ಉತ್ತಮಗೊಳಿಸ್ಕೊಳ್ಳಿ. ನಂತರ ನೀವು ಶ್ರೀಮಂತಿಕೆ ಮೆಟ್ಟಿಲನ್ನು ಹೇರೋಕೆ ಶ್ರೇಷ್ಠರಾಗ್ತೀರಾ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಬಿಳಿ ಏಲಕ್ಕಿಯನ್ನು ಇಟ್ಕೊಳ್ಬೇಕು. ಬಿಳಿ ಬಣ್ಣವು ಶುಕ್ರನಿಗೆ ಬಹಳ ಪ್ರಿಯವಾಗಿರುವಂತಹ ಬಣ್ಣವಾಗಿದೆ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಕೂಡ ಬಿಳಿ ಏಲಕ್ಕಿಯನ್ನು ಇಟ್ಕೊಳ್ಬೇಕು. ಇದು ಲಕ್ಷ್ಮೀ ದೇವಿಗೆ ಪರಮ ಇಷ್ಟವಾದಂತಹ ವಸ್ತು. ಬಿಳಿ ಏಲಕ್ಕಿಯು ಶುಕ್ರನಿಗೆ ಅತ್ಯಂತ ಇಷ್ಟವಾಗಿರುವಂತಹ ವಸ್ತುವಾಗಿರೋದ್ರಿಂದ ಮನೆಯಲ್ಲಿ ಶಾಂತಿ, ಆಧ್ಯಾತ್ಮಿಕವಾಗಿ ಧನಾತ್ಮಕವಾಗಿ ಶಕ್ತಿಯ ಸಂಕೇತ. ಆದ್ದರಿಂದ ಮಿಥುನ ರಾಶಿಯವರು ಖಂಡಿತವಾಗಿ ತಮ್ಮ ಜೊತೆ ಬಿಳಿ ಏಲಕ್ಕಿಯನ್ನು ಇಟ್ಕೊಳ್ಳೋದು ನಿಮ್ಮ ಜೀವನಕ್ಕೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮಾಡ್ತಾ ಹೋಗುತ್ತೆ. ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಮತ್ತು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುತ್ತದೆ. ಇದು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಬೇಗ ಪಡೆದುಕೊಳ್ಳೋದಕ್ಕೆ ಒಬ್ಬ ಹೊಸ ಮಹಿಳೆ ನಿಮಗೆ ಆಶೀರ್ವಾದ ಮತ್ತು ಗೌರವ ಮತ್ತು ಮಾರ್ಗದರ್ಶನ ಮುನ್ಸೂಚನೆಯನ್ನು ತಿಳಿಸಿಕೊಡ್ತಾರೆ. ಅವರು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿ ಆಗಿರ್ತಾರೆ. ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದವನ್ನು ಪಡೆದುಕೊಂಡಿರುವಂತಹ ಮಹಿಳೆ ಅವಳೇ ಆಗಿರ್ತಾಳೆ. ಆದ್ದರಿಂದ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಬಲಶಾಲಿಯಾಗಿರುವಂತಹ ಎಲ್ಲ ಕಡೆಯಿಂದಲೂ ನಿಮಗೆ ಹಣ ಬರುವಂತೆ ಮಾಡುವಂತಹ ವಿಶೇಷವಾದ ಮಹಿಳೆಯನ್ನು ನೀವು ಗೌರವ ಮತ್ತು ಪ್ರೀತಿಯಿಂದ ನೋಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಹಣೆ ಬರಹವು ಬದಲಾಗುತ್ತದೆ. ವಿಧಿ ಬರಹವೇ ಬದಲಾಗುತ್ತಿರುವಂತಹ ಈ ಸಮಯದಲ್ಲಿ ಇಂತಹ ಸಣ್ಣ ಪರಿಹಾರಗಳನ್ನು ಮಾಡಲು ಮರಿಬೇಡಿ. ನಿಮಗೆ ಇನ್ನು ಮುಂದೆ ಯಾವುದೇ ರೀತಿಯ ಸಂಕಷ್ಟಗಳು ಬರುವುದಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ದೇವರ ಅನುಗ್ರಹಗಳು ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರೋದ್ರಿಂದ ನಿಮ್ಮ ಮನೆಯ ಮಹಿಳೆಯರು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಕುಟುಂಬ ಸದಸ್ಯರು ಯಾರೇ ಆಗಲಿ ಮಾಸಿಕ ಅವಧಿಯಲ್ಲಿ ಸಮಯದಲ್ಲಿ ಪವಿತ್ರ ಕಾರ್ಯಗಳಿಂದ ಮತ್ತು ಪೂಜಾ ಸ್ಥಳದಿಂದ ದೂರವಿರಬೇಕು. ಈ ಸಮಯದಲ್ಲಿ ನೀವು ಯಾವುದೇ ದೈವಿಕ ಆಚರಣೆಯನ್ನು ಮಾಡಬಾರದು. ಆ ದಿನಗಳು ಮುಗಿದ ನಂತರ ಸ್ನಾನ ಮಾಡಿ ಮನೆ ಮತ್ತು ಹೊಸ್ತಿಲನ್ನು ಶುಚಿಗೊಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯನ್ನು ಶುದ್ಧಗೊಳಿಸಿ. ಈ ಸಮಯದಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು. ನಕಾರಾತ್ಮಕವಾದ ಮಾತುಗಳನ್ನು ಆಡಬಾರ್ದು. ಅದೇ ರೀತಿ ದಾಂಪತ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾದ ಪೂಜೆಯನ್ನು ಮಾಡುವಾಗ ವ್ರತಗಳನ್ನು ಆಚರಿಸುವ ಸಮಯದಲ್ಲಿ ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಿನಿಂದ ನಿಯಮವನ್ನು ಪಾಲಿಸಬೇಕು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಹತ್ತಿರ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಜೀವನಕ್ಕೆ ಹೊಸ ಒಬ್ಬ ವ್ಯಕ್ತಿಯ ಆಗಮನ ಖಂಡಿತವಾಗಿ ಶಕ್ತಿ, ಸಾಮರ್ಥ್ಯ, ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಶುಭವಾಗ್ತಾ ಹೋಗುತ್ತೆ. ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ನಾವು ತಿಳಿಸಿರುವಂತಹ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.